ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಆಕ್ಚುಲಿ ನಾನು ಒಂದು ನೈಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೋವಾ ನೈಟ್ ಟೈಮ್ನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ನೈಟ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 8:45 ಆಗಿದೆ. ಸೊ ಈಗ ನಾವು ಸುಮ್ಮನೆ ಆಚೆ ಒಂದು ರೌಂಡ್ ಹೋಗಿ ಆದರೆ ಯಾವ್ದಾದ್ರು ಬೀಚ್ ಹತ್ರನೂ ಹೋಗಿ ನೋಡ್ಕೊಂಡು ಬರ್ತೀವಿ. ನೈಟ್ ಟೈಮಲ್ಲಿ ಬೀಚ್ ಯಾವ ಥರ ಕಾಣಿಸುತ್ತೆ ಗೋವಾದಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಬೈಕ್ ಪಾರ್ಕ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. 2 minutes ವಾಕ್ ಅಷ್ಟೇ. ಇಲ್ಲೇ ಪಕ್ಕದ ಬಿಲ್ಡಿಂಗಲ್ಲೇ ಪಾರ್ಕ್ ಮಾಡೋದು. ನೈಟ್ ಟೈಮಲ್ಲಿ ನೀವು ನೋಡ್ಬೋದು ಗೋವಾ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಲ್ಲಿ ನೋಡಿದ್ರು ಮ್ಯೂಸಿಕ್, ಲೈಟಿಂಗ್ಸ್ ಚೆನ್ನಾಗಿದೆ. ಇಲ್ಲಿ ಒಂದು ಕೆಸಿನೋ ಇದೆ. ಗ್ಯಾಮ್ಲಿಂಗ್ ಮಾಡಬೇಕು ಅಂದವರು ಇಲ್ಲಿ ಹೋಗಿ ಮಾಡ್ಬೋದು. ಇಲ್ಲಿ ಕಾಂಪ್ಲೆಕ್ಸ್ ಟೈಪ್ ಇದೆ. ಕಂಪ್ಲೀಟ್ಲಿ ಬಟ್ಟೆಗಳ ಶಾಪ್ಸ್ ಇದೆ. ನೈಟ್ ಆದ್ರೂ ಗಾಡಿಗಳು ಓಡಾಡ್ತಾನೆ ಇರ್ತವೆ, ಹಾಗಾಗಿ ಏನೂ ಭಯ ಇಲ್ಲ. ಶಾಪ್ಸ್ ಕಾಣಿಸ್ತಾ ಇದೆ ನಿಮಗೆ ಅನ್ಸುತ್ತೆ. ಎಲ್ಲ ಲೈನಾಗಿ ಎಲ್ಲ ಥರದ ಸ್ಟೋರ್ಸು ಇದೆ, ರೆಸ್ಟೋರೆಂಟ್ಸ್ ಕೂಡ ಇದೆ. ಇದು ಅಷ್ಟೇ ಮಲ್ಟಿ ಕ್ವಿಸಿನ್ ಕಾಕ್ಟೇಲ್ ಬಾರ್ ಕೂಡ ಇದೆ ಅಲ್ಲಿ. ಒಂದೇ ಸೈಡೇ ಇದೆ. ಸೇಮ್ ರೂಟ್ನಲ್ಲೇ ಓಡಾಡಬೇಕಾಗುತ್ತೆ ನೀವು. ಎಷ್ಟು ಶಾಪ್ಸ್ ಇದೆ ನೀವೇ ನೋಡ್ಬೋದು. ಎಲ್ಲ ಶಾಪ್ಸ್ನಲ್ಲೂ ಸೇಮ್ ಒಂದೇ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಅಟ್ರಾಕ್ಟ್ ಆಗೋದಕ್ಕೆ. ಎಲ್ಲ ರೆಸ್ಟೋರೆಂಟ್ಸ್ನಲ್ಲೂ ಲೈವ್ ಮ್ಯೂಸಿಕ್ ಇಟ್ಟಿದ್ದಾರೆ, ಸೊ ದಟ್ ವೆಸ್ಟರ್ನ್ ಕಂಟ್ರೀಸಿಂದ ಬಂದಿರೋರಿಗೆಲ್ಲ ಅಟ್ರಾಕ್ಟ್ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ನ ಕಂಡುಹಿಡಿದಿದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ಸ್ವಲ್ಪ ಡಿಸ್ಟೆನ್ಸಲ್ಲಿದೆ, ಅಂದರೆ ನಾನು ಸ್ಟೇ ಮಾಡಿರೋ ಹೋಟೆಲ್ಗೆ ಮತ್ತು ಆ ರೆಸ್ಟೋರೆಂಟ್ ಇರೋದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ. ಬಟ್ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ ಟೇಸ್ಟು ಅಷ್ಟೊಂದೇನು ಕೆಟ್ಟದಾಗಂತೂ ಏನಿಲ್ಲ, ತಿನ್ಬೋದು, ಮ್ಯಾನೇಜ್ ಮಾಡ್ಕೊಳ್ಬೋದು ನೀವು ಗೋವಾನಲ್ಲಿ ಇರೋ ಅಷ್ಟು ದಿನಾನು.
ಜ್ಯೂಸ್ ಅಥವಾ ಲಸ್ಸಿ ಏನಾದ್ರು ಕುಡಿಬೇಕು ಅಂದರೆ ಅಲ್ಲಿ ಬಂದು ಕುಡಿಬಹುದು. ಕಾಫಿ ಡೇ ಕೂಡ ಇದೆ. ಮುಂದೆ ಡಾಮಿನೋಸ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಹೋಟೆಲ್ ರೆಸಾರ್ಟ್ ಇದೆ, ದೊಡ್ಡ ರೆಸಾರ್ಟ್ ಅನಿಸುತ್ತೆ ಇದು. ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇದು ಕೂಡ ಅಲ್ಲಿ ಸೀಸನ್ಸ್ ಬೀಚ್ ರೆಸಾರ್ಟ್ ಅಂತ. ನಿಮಗೆ ರೆಸಾರ್ಟ್ ಆಗಲಿ ಹೋಟೆಲ್ಸ್ ಆಗಲಿ ಹುಡ್ಕೋದಕ್ಕೆ ಕಷ್ಟನೇ ಆಗಲ್ಲ, ಬಿಕಾಸ್ ಒಂದೇ ರೋಡಲ್ಲಿ ಎಷ್ಟೊಂದಿದೆ. ನೀವು ಒಂದು ಸಿಗಲಿಲ್ಲ ಅಂದರೆ ಇನ್ನೊಂದು ಆರಾಮಾಗಿ ನೀವು ರೂಮ್ ಬುಕ್ ಮಾಡ್ಕೊಳ್ಬೋದು. ಗೋಟು ಸ್ಪಾ ಅಂತ. ನಿನ್ನೆ ನಾನು ತೋರಿಸಿದ ರೆಸ್ಟೋರೆಂಟ್ ಇದೇನೆ, ಓಂ ಸಾಯಿ ಸಾಗರ್ ಅಂತ. ಬಟ್ ಅಲ್ಲೂ ಅಷ್ಟೇ ಫುಡ್ ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಹುಡುಕ್ಬೇಕಾಗಿತ್ತಾಯಿತು. ನಾನು ಇವಾಗ ಹೋಗ್ತಾ ಇರೋ ರೋಡು ಬಾಗಾ ಬೀಚ್ಗೆ ಸೇರುತ್ತೆ. ಇಲ್ಲಿ ಮೆರಡಿಯನ್ ಇದೆ. ಸೊ ನಮ್ಮ ಬೆಂಗಳೂರಲ್ಲೆಲ್ಲ ನೋಡಿರ್ತೀವಿ, ಇಲ್ಲೂ ಕೂಡ ಇದೆ ಅದು. ಇಲ್ಲಿ ಪಿಜ್ಜಾ ಹಟ್ ಇದೆ, ನೀವು ನೋಡ್ತಾ ಇರ್ಬೋದು. ಪಿಜ್ಜಾ ಹಟ್. ಸೊ ಇಲ್ಲಿಂದ ರೈಟ್ ತಗೊಂಡು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಅಲ್ಲಿವರೆಗೂ ಬರಬೇಕಾಗುತ್ತೆ. ನೀವೇನಾದರೂ ಬೈಕ್ ಹೈರ್ ಮಾಡ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಳ್ಬೇಕಂದ್ರೆ. ಈಗ ನಾವು ಸ್ಟ್ರೈಟ್ ಬರ್ತಾ ಇದ್ದೀವಿ. ಸ್ಟ್ರೈಟ್ ಹೋದರೆ ಬಾಗಾ ಬೀಚಿಗೆ ಜಾಯಿನ್ ಆಗುತ್ತೆ. ಈ ರೋಡಲ್ಲೇ ಆ ರೆಸ್ಟೋರೆಂಟ್ಸ್ ಇರೋದು. ಎರಡು ಆ್ಯಕ್ಚುಲಿ ಸಿಕ್ಕಿದೆ ನಮಗೆ. ಸೌತ್ ಇಂಡಿಯನ್ದು ಇದೇ ಹೋಟೆಲ್, ಉಡುಪಿ ಆನಂದ್ ಸಾಗರ್ ಅಂತ. ಇದು ಸೌತ್ ಇಂಡಿಯನ್ ಹೋಟೆಲ್ಲೇ. ಇದು ಒಂದಿದೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಇನ್ನೂ ಒಂದು ಸೌತ್ ಇಂಡಿಯನ್ ಹೋಟೆಲ್ ಇದೆ. ಇಲ್ಲಿ ನಿಮಗೆ ಡಾಮಿನೋಸ್ ಪಿಜ್ಜಾ ಇದೆ. ಸೊ ಪಿಜ್ಜಾ ತಿನ್ನಬೇಕು ಅನ್ನೋರು ಇಲ್ಲಿ ಕೂಡ ಬರ್ಬೋದು. ಇದೆ ಇನ್ನೊಂದು ಸೌತ್ ಇಂಡಿಯನ್ ಹೋಟೆಲ್. ನಾವು ಇಲ್ಲಿ ಆಗಲೇ ಊಟ ಮಾಡಿದ್ವಿ, ಅದನ್ನು ನಾನು ಶೂಟ್ ಮಾಡಿಲ್ಲ ಬಿಕಾಸ್ ಮೆಮೊರಿ ಕಾರ್ಡಲ್ಲಿ ಸ್ಪೇಸ್ ಇರಲಿಲ್ಲ, ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಊಟ ಎಲ್ಲ ಚೆನ್ನಾಗೇ ಇತ್ತು, ಟೇಸ್ಟಿಯಾಗೇ ಇತ್ತು. ಸೊ ನಾಳೆ ನಾವು ಇನ್ನೊಂದು ದಿನ ಇರೋದ್ರಿಂದ ಇಲ್ಲೇ ಬಂದು ಊಟ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ಬೇರೆ ಎಲ್ಲ ಟ್ರೈ ಮಾಡಿ ಸಾಕಾಯಿತು. ಅದಕ್ಕೋಸ್ಕರ ಇಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಏನಾದರೂ ಗೋವಾಗೆ ಬಂದು ಸೌತ್ ಇಂಡಿಯನ್ ಫುಡ್ ಹುಡುಕ್ತಾ ಇದ್ದರೆ ಇಲ್ಲಿ ಬರ್ಬೋದು. ಈಗ ಅಲ್ಲಿಂದ ಆ ರೆಸ್ಟೋರೆಂಟಿಂದ ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಬಾಗಾ ಬೀಚಿಗೆ ಜಾಯಿನ್ ಆಗುತ್ತೆ. ಸೊ ಬಾಗಾ ಬೀಚ್ ನಾವು ಇದುವರೆಗೂ ನೋಡಿಲ್ಲ, ಯಾವ ಥರ ಇರುತ್ತೆ ನೈಟ್ ಟೈಮಲ್ಲಿ ಅಂತ ನೋಡಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಜನ ಇದ್ದಾರಾ ಇಲ್ವಾ ಅಂತ. ಜನ ಇದ್ದರೆ ಒಳಗಡೆ ಹೋಗ್ತೀವಿ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಬರ್ತೀವಿ. ಇಲ್ಲಿ KFC ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಫ್ರೈಡ್ ಚಿಕನ್ ತಿನ್ನಬೇಕು ಅಂತ ಅನಿಸಿದ್ರೆ ಇಲ್ಲಿ ಬಂದು ತಿನ್ಬೋದು. ಬಾಗಾ ಬೀಚ್ ಇಲ್ಲಿಂದ ಲೆಫ್ಟ್ ಹೋಗ್ಬೇಕಾಗುತ್ತೆ. ಬಾಗಾ ಬೀಚ್ ಆ್ಯಂಡ್ ಕ್ಯಾಲಕೋಟ್ ಬೀಚ್ ಎರಡಕ್ಕೂ ಈ ರೋಡಲ್ಲೇ ಹೋಗ್ಬೇಕಾಗುತ್ತೆ. ಈ ಮಾರ್ಕೆಟ್ ಇನ್ನೂ ಈಗ ಕೂಡ ಕ್ರೌಡೆಡ್ ಆಗಿದೆ. ಆಲ್ರೆಡಿ ಟೈಮ್ ಬಂದು 9:15 ಆಗಿದೆ, ಬಟ್ ಸ್ಟಿಲ್ ಇಷ್ಟೊಂದು ಕ್ರೌಡ್ ಇದೆ. ಸೊ ಮೇ ಬಿ ಬೀಚಲ್ಲಿ ಕೂಡ ಜನ ಇರ್ಬೋದು, ನೋಡಬೇಕು. ಬಾಗಾ ಬೀಚ್ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ಮೆಕ್ಡೊನಾಲ್ಡ್ಸ್ ಕೂಡ ಇದೆ. ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲೇ ಮೆಕ್ಡೊನಾಲ್ಡ್ಸ್ ಕೂಡ ಇದೆ. ಅಂಗಡಿಗಳಿದೆ, ಲೈನಾಗಿ ಎಲ್ಲ ಓಪನ್ ಆಗಿದೆ ಈ ಟೈಮಲ್ಲೂ. ಸೊ ಬೀಚ್ನಲ್ಲಿ ಕೂಡ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ನೋಡ್ಬೇಕು ಒಳಗಡೆ. ಇನ್ನು ಸ್ವಲ್ಪ ದೂರ ಇದೆ ಬೀಚು.
ಸೊ ಈಗ ರೂಮಿಗೆ ಬಂದಾಯಿತು ವಾಪಸ್ಸು. ಆ್ಯಂಡ್ ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ನಾವು ಬಾಗ ಬೀಚಲ್ಲಿ, ಬಿಕಾಸ್ ಅಲ್ಲಿ ಅಟ್ಮಾಸ್ಫಿಯರೇ ಒಂಥರ ಆಯಿತು. ಆ ಥರ ಅಟ್ಮಾಸ್ಫಿಯರ್ ನಮ್ಗೆ ಸರಿ ಹೋಗಲ್ಲ. ಆ್ಯಂಡ್ ತಲೆನೋವು ಬಂದ್ಬಿಡ್ತು ನನಗೆ. ಎಲ್ಲ ಕಡೆ ಮ್ಯೂಸಿಕ್ಕು ಜೋರು ಹಾಕಿದ್ರಿಂದ ಹೆಡೇಕ್ ಬಂತು. ಹಂಗಾಗಿ ನಾವು ಬೇಗನೆ ಬಂದ್ಬಿಟ್ವಿ. ಈಗ ಬೇಗ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಂಡು ನಿದ್ದೆ ಮಾಡ್ತೀವಿ. ಬಿಕಾಸ್ ನಾಳೆ ಮತ್ತೆ ಜರ್ನಿ ಮಾಡಬೇಕು. ಸೊ ನಾಳೆನೂ ನಿದ್ದೆ ಕೆಡಲೇಬೇಕು. ಸೊ ನಾಡಿದ್ದು ಫ್ರೈಡೇ ಮನೆಗೆ ಹೋದ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಅಲ್ಲಿವರೆಗೂ ಈ ಥರ ಪ್ರಾಬ್ಲಮ್ಸ್ ಇದ್ದಿದ್ದೆ. ಸಿಗ್ತೀನಿ ನಾಳೆ ವ್ಲಾಗ್ನಲ್ಲಿ. ಇದು ಒಂದು ಚಿಕ್ಕ ವ್ಲಾಗ್ ಆಗ್ಬೋದು. ಬಿಕಾಸ್ ನನಗೆ ನನ್ನ ಒಂದು ಇಂಟೆನ್ಷನ್ ಏನಪ್ಪ ಅಂದರೆ ನೈಟ್ ಟೈಮ್ ಗೋವಾ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಂಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.